ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಇಲ್ಲದಿದ್ದರೆ ನಾನು ಬಂಡಾಯ ಎದ್ದೇ ಹೇಳ್ತೀನಿ. ಮುಂಬರುವ 2028ರ ವಿಧಾನಸಭಾ ಚುನಾವಣೆ ವೇಳೆ ನಾನು ಸುಮ್ಮನೆ ಕೂರುವುದಿಲ್ಲ ಅಂತ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಇದೀಗ ಘಂಟಾಘೋಷವಾಗಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತಹ ವರ್ಗದ ಜನರು ಒಟ್ಟು 74% ಜನರು ಇರುವಾಗ ಕೇವಲ 24ರಿಂದ 25% ಇರುವಂತಹ ಸಮುದಾಯದವರು ನಮ್ಮನ್ನು ಆಳ್ತಾ ಇದ್ದಾರೆ. 74% ಇರುವಂತಹ ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಸಿಗಲೇಬೇಕು, ಇಲ್ಲವಾದರೆ ನಾನು ಬಂಡಾಯ ಎದ್ದೇ ಹೇಳ್ತೀನಿ. ನಮ್ಮ ಸರ್ಕಾರವೇ ಇರಲಿ, ಬೇರೆ ಇನ್ಯಾವ ಸರ್ಕಾರವೇ ಇರಲಿ, ಅದನ್ನು ಕಡಾಖಂಡಿತವಾಗಿ ನಾನು ಬೀಳಿಸ್ತೀನಿ. ಮುಂಬರುವ 2028ಕ್ಕೆ ನಾನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ರಮೇಶ್ ಜಾರಕಿಹೊಳಿಯ ಈ ಮಾತು ಬಿಜೆಪಿಯ ಪಾಳೆಯದಲ್ಲಿ ಬೇರೊಂದು ತಿರುವನ್ನು ಪಡೆದುಕೊಂಡಿದೆ. ಉಪಸಮರದಲ್ಲಿ 3 ಕ್ಷೇತ್ರಗಳನ್ನು ಕಳೆದು ಕೈ ಸುಟ್ಟುಕೊಂಡಿರುವಂತಹ ಬಿಜೆಪಿ ಪಾಳೆಯದಲ್ಲಿ ಇದೀಗ 2 ಬಣಗಳು ಆದಂತೆ ಕಾಣ್ತಾ ಇದೆ. ಇದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಈ ಬಣದಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿದಂತೆ ಇತರ ಪ್ರಮುಖ ಗಣ್ಯ ನಾಯಕರು ಈ ತಂಡದಲ್ಲಿ ಕೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇವರನ್ನು ಹೊರತುಪಡಿಸಿ ಉಳಿದೆಲ್ಲ ಬಿಜೆಪಿ ಶಾಸಕರು, ನಾಯಕರು ಅತ್ತ ಅಧ್ಯಕ್ಷ BY ವಿಜೇಂದ್ರ ಪರವಾಗಿದ್ದಾರೆ. ಇನ್ನು ಬಿಜೆಪಿಯ ಅಸಮಾಧಾನದ ಹೊಗೆ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದರೆ ದೆಹಲಿಯ ಬಿಜೆಪಿ ವರಿಷ್ಠರ ಅಂಗಳಕ್ಕೆ ಬಂದು ತಲುಪಿದೆ. ಏಕತೆಯ ಹಳಿಯನ್ನು ತಪ್ಪಿ ಬಿಜೆಪಿಯು ಯಾವುದೇ ಕಾರಣಕ್ಕೂ ಕೂಡ ಈ ರೈಲು ಬಂಡಿ ಬೇರೆ ಕಡೆಗೆ ಹೋಗಬಾರ್ದು ಅಂತ ವರಿಷ್ಠರು ಇದೇ ಡಿಸೆಂಬರ್ನಲ್ಲಿ ಒಂದು ಕೋರ್ ಕಮಿಟಿ ನಡೆಸಲು ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದು. ಈ ಸಭೆಯಲ್ಲಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತೀವಿ ಅಂತ ವರಿಷ್ಠರು ಇದೀಗ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಪರ್ಯಾಯವಾಗಿ ಇತ್ತ BY ವಿಜೇಂದ್ರ ಪರವಾಗಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನು ಮಾಡೋಕೆ MP ರೇಣುಕಾಚಾರ್ಯ ಟೀಮ್ ವಿಜೇಂದ್ರ ಬೆನ್ನಿಗೆ ನಿಂತಿದೆ. ಅದರ ಮೊದಲ ಭಾಗವಾಗಿ ಈಗಾಗಲೇ ಟೆಂಪಲ್ ರನ್ ಕೂಡ ಶುರು ಮಾಡಿದ್ದಾರೆ. ಅತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ವಕ್ಫ್ ವಿರುದ್ಧವಾಗಿ ಬೀದರ್ನಿಂದ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಹೋದರೆ ಬಿಜೆಪಿಯ ಪಾಳೆಯದಲ್ಲಿ ಬಣಗಳ ಬಡಿದಾಟ ಅಂತೂ ಅಕ್ಷರಶಃ ಎದ್ದು ಕಾಣ್ತಾ ಇದೆ. ಹೀಗಿರುವಾಗ ಅತ್ತ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಖಾಸಗಿ ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಹೇಳಿಕೆ ಬಿಜೆಪಿಯಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಅವರ ಭಾಷೆಯಲ್ಲಿ ನಾವು ಹೇಳೋದಾದರೆ, ಇಲ್ಲಿಯ ತನಕ ರಾಜಕೀಯದಲ್ಲಿ ನಮಗೆ ಎಲ್ಲರೂ ಕೂಡ ಮೋಸವನ್ನು ಮಾಡಿದ್ದಾರೆ. ಕುರುಬರು, ಉಪ್ಪಾರ, ಸುಣಗಾರ ಸಮಾಜದವರು ಅಧಿಕಾರಕ್ಕೆ ಬರಬೇಕು, OBCಗಿಂತ STಗೆ ಹೆಚ್ಚಿನ ಪ್ರಮಾಣ ಬರಬೇಕು ಎಂಬುದು ನನ್ನ ಮೊದಲಿಂದಲೂ ಬೇಡಿಕೆ. ನನ್ನ ಜೊತೆಗೆ ಒಂದ್ಸಲ ನೀವು ಕೈ ಜೋಡಿಸಿ ಅಂತ ಸ್ವಾಮೀಜಿ ಅವರಿಗೆ ಮಾತನ್ನು ಕೊಟ್ಟಿದ್ದೇನೆ, ಹಾಗೂ ಸ್ವಾಮೀಜಿ ಅವರ ಬಳಿ ಕೇಳಿದ್ದೇನೆ ಅಂತ ಹೇಳಿದರು. ಇನ್ನು ರಮೇಶ್ ಜಾರಕಿಹೊಳಿ ಅವರು ತಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತನಾಡಿದ್ದು, ಕಾಂಗ್ರೆಸ್ನಲ್ಲಿ 5 ಬಾರಿ ಶಾಸಕನಾಗಿದ್ದೇನೆ, ಬಿಜೆಪಿಯಲ್ಲಿ 2 ಬಾರಿ ಶಾಸಕನಾಗಿದ್ದೇನೆ. ನನಗ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯಾದಂತಹ ಕೆಟ್ಟದನ್ನು ಮಾಡಿರಲಿಲ್ಲ. ಆದ್ರೆ ಆ ಒಬ್ಬ ವ್ಯಕ್ತಿಯಿಂದ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ನಾನು ಹೊರಗಡೆ ಬಂದಿದ್ದೀನಿ ಅಂತ ರಮೇಶ್ ಜಾರಕಿಹೊಳಿ ಆ ಹೆಸರನ್ನು ಹೇಳದೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಕೂಡ ಸೇರಿ ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾರೆ. ನಾನು ಕಾಂಗ್ರೆಸ್ನಿಂದ ಹೊರಬೇಕಾಯಿತು ಈ ಕಾರಣದಿಂದ, ಹಾಗಾಗಿ ಬಿಜೆಪಿಯಲ್ಲೂ ಕೂಡ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಐತಿ, ಅನಿವಾರ್ಯವಾಗಿ ನಾನು ಬಿಜೆಪಿ ಆಗಿದ್ದೀನಿ ಅಂತಕ್ಕಂತಹ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಈಗ ಸದ್ಯದ ಮಟ್ಟಿಗೆ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ ಮುಂದಿನ ದಿನದೊಳಗೆ ಹ್ಯಾಂಗ ಬಿಜೆಪಿಯ ಬಡವನ್ನು ಅಲ್ಲಾಡಿಸಿದೆ ಎಂಬುದನ್ನು ನಾವೆಲ್ಲರೂ ನೋಡಬೇಕಾಗತ್ತೆ. ಇದೇ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.